ಗಾಯ್ಸ್ ಬಟ್ಟೆ ಶಾಪಿಂಗ್ ಬರೋಣ ಅಂತ ಬಂದರೆ ಇಲ್ಲೆಲ್ಲ ಕಾಸ್ಟ್ಲಿ ಗಾಯ್ಸ್. ಬಟ್ಟೆ ಶಾಪಿಂಗ್ ಇಂಥ ಜಾಗದಲ್ಲೆಲ್ಲ ಶಾಪಿಂಗ್ ಮಾಡಿದ್ರೆ ನಿಜವಲ್ಲೂ ತಗೊಳಕ್ಕಾಗುತ್ತೇನೋ. 500 ಮೆನ್ಸ್ ವೇರ್ ಇದೆ, 500 ಇದೆ. ಜೀನ್ಸ್ ಪ್ಯಾಂಟ್ ಇದೆ 500. ನೋಡೋಣ ಚೆನ್ನಾಗಿದ್ರೆ ತಗೊಳ್ಳೋಣ ಗಾಯ್ಸ್. ಟೀ ಶರ್ಟ್ ಆದರೂ ತಗೋಬೋದಾಗಿರುತ್ತೆ, ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ. 500 ಆನ್ವರ್ಡ್ಸ್ ಇರೋದೆಲ್ಲ ಈ ಕಡೆ ಐತೆ. 400 ಐತೆ ಬ್ರ್ಯಾಂಡೆಡ್ ವರ್ಸಾಚಿ. ಹಾಂ ಬಿಗ್ ಬಾಸ್ ಅದೇ ಸರಿಯಾಗಿ ಇದು ಮಾಡ್ಕೊಂಡವ್ರೆ ಸಚೇಸಿನ. ಕ್ಯಾಡಬಾಮ್ ಸತೀಶ್ ಅಂತ ವರ್ಸಾಚಿ ಹಾಕ್ತೀನಿ ಅಂತ ಕೊಡಿ ಅಂತ ಎಕ್ಸೆಲ್ ಇರೋದಿದೆ. ಓಪನ್ ಮಂಡೇ ಫ್ರೈಡೇ 10 AM 5 AM. ಸೊ ಈ ಕಡೆ ಸರ್ಚ್ ಫಸ್ಟ್ ಆಯ್ತು ಗಾಯ್ಸ್. ಗೋಪಾಲ್ ಬ್ರೋ ತಗೊಳ್ತಾರೆ. ಗೋಪಾಲ್ ಬ್ರೋ ಯಾವತ್ತು ತಗೊಳ್ತೀರಾ? ಶರ್ಟ್ ಕ್ವಾಲಿಟಿ ಚೆನ್ನಾಗಿದೆಯಾ? ನೀವು ಹಾಕಿದ್ದೀರಲ್ಲ ಅದೇ ರೀತಿ ಇದೆ ಗೈಸ್, ನೀವೇ ಹೇಳಿ. ಇಲ್ಲಿ ಕಡಿಮೆಗೆ ಸಿಗುತ್ತಾ ಇಲ್ಲಾಂದರೆ ಚೋರ್ ಬಜಾರ್ ಸಂಡೇ ಬಜಾರಲ್ಲಿ ಕಡಿಮೆ ಸಿಗುತ್ತಾ? ಸಂಡೇ ಬಜಾರಲ್ಲಿ ತುಂಬ ಜನ ತಗೊಂಡಿರ್ತೀರಲ್ಲ, ಕಡಿಮೆ ರೇಟ್ಗೆ ಚೆನ್ನಾಗಿರೋದೇ ಸಿಗುತ್ತೆ ಅಲ್ಲೂ ಕೂಡ ಹುಡುಕಿದ್ರೆ. ಅದಕ್ಕೆ ಮಾರ್ನಿಂಗ್ ಹೊತ್ತು ಹೋಗ್ಬೇಕು. ನಾನು ನಿಮಗೆ ಪ್ರೀವಿಯಸ್ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಅದು ಕೂಡ ಮಾರ್ನಿಂಗ್ ಹೊತ್ತು ಹೋದರೆ ತುಂಬ ಜಾಸ್ತಿ ಇರುತ್ತೆ, ನಮ್ಗೆ ಬೇಕಾಗಿರೋ ತಗೋಬೋದಾಗಿರುತ್ತೆ. ನೋಡಿ ಗಾಯ್ಸ್, ಇಲ್ಲಿ ಬಂದರೆ ಒಂಥರ ಇದೇ ಕಲರ್ಮಯ. ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಬಾರ್ದು ನಿಮಗೆ. ಒಂದಲ್ಲ ಒಂದು ನೋಡ್ತಾನೆ ಇರಬೇಕು, ಕಣ್ಣಕ್ಕೆ ತಗೊಳ್ತಾನೆ ಇರಬೇಕು. ಅದೇ ನಿಮ್ಮ ಚಿಕ್ಕ ಅಂಗಡಿ ಇರುತ್ತಲ್ಲ, ಅಲ್ಲಿ ಹೋದ್ರೆ ಹೆಂಗೆ ಅನ್ಸುತ್ತೆ? ನೀವು ಕೇಳಿ ಅದಿದೆ ಇದಿದೆ ಅಂತ ಆಮೇಲೆ ತಗೋಬೋದಾಗಿರುತ್ತೆ. ಇಲ್ಲ ನಿಮಗೆ ಬೇಕಾಗಿರೋ ತಗೋಬೋದಾಗಿರುತ್ತೆ. 100 ರೂಪಾಯಿನ? ನೋಡಿ ಗಾಯ್ಸ್, ಇದು ಬಿಲ್ಲಿಂಗ್ ಹಾಕ್ಸೋ ಜಾಗ, ಒಬ್ಬರು ಇಲ್ಲ. ಶೂ ಸೆಕ್ಷನ್. ಟಾಪ್ ಶಾರ್ಟ್ಸ್ ಗರ್ಲ್ಸ್ ಸೆಕ್ಷನ್ ರೀ ಇದು. ಬೈ 1 get 1. ಇಲ್ಲಿ ನೋಡ್ರಿ ಎಷ್ಟು ಚಿಕ್ಕದಿದೆ ಇದು. ಏನಿದೆ ಇದು? ಶಾರ್ಟ್ಸ್ ರೀ, ಗರ್ಲ್ಸ್ ಸೈಕ್ಲಿಂಗ್ ಶಾರ್ಟ್ಸ್. ನಮ್ಮಲ್ಲಿ ಇದು ಮಕ್ಕಳದ್ದು ಇರಬೇಕು, ಚೈಲ್ಡ್. ನೋಡಿ ಗಾಯ್ಸ್, ನಮ್ಮ ಬಟ್ಟೆಗಳಿಗೂ ಎಷ್ಟಿದೆ ಅಷ್ಟೇ ರೇಟ್ ಇದೆ ಚಿಕ್ಕ ಮಕ್ಕಳದ್ದು. ನೋಡಿ 3 to 4 years. ನಮ್ಮ ಪೃಥ್ವಿಗೆ ತಕ್ಕೊಟ್ರೆ ಇದನ್ನು ಆಗುತ್ತೆ. 150 ಇದೆ. ಹುಡುಗಿ ಶರ್ಟ್ಸ್, ಚಿಕ್ಕ ಚಡ್ಡಿ, ಎಷ್ಟು ಚಿಕ್ಕ ಚಡ್ಡಿ ನೋಡಿ, ಮಕ್ಕಳಿಗೆ ಇಕ್ಕಕ್ಕೆ ಒಂಥರ ಚೆನ್ನಾಗಿರುತ್ತೆ. MRP ಗೈಸ್. ಮತ್ತು ಬ್ಯಾಚುಲರ್ದು ಶಾಪಿಂಗ್ ಎಷ್ಟು ಬೇಗ ಮುಗಿದೋಗುತ್ತೆ ಗೊತ್ತಾ? ಬಾಯ್ಸ್ದು ಹೋಗ್ತಾರೆ, ಅವ್ರಿಗೆ ಬೇಕಿದೆ ಅದು ತಗೊಳ್ತಾರೆ, 15 ನಿಮಿಷ 5 ಫ್ಲೋರ್. ಬಟ್ ಗರ್ಲ್ಸ್ದು ಜಾಸ್ತಿ ಟೈಮ್ ಹಿಡಿಯುತ್ತೆ. ಮೇಕಪ್ ಜಾಸ್ತಿ ಇದೆ ಅಲ್ಲ. ನೋಡಿ ಗೈಸ್, ಇದು ಫ್ಲ್ಯಾಟ್ 400 to 300 ಇದೆ. ಸ್ಲಿಪ್ಪರ್ಸು ಇನ್ನೆಲ್ಲ ಅಟ್ ಎ ಟೈಮ್ ತಗೊಳಕ್ಕಾಗುತ್ತಾ? ನೋಡಿ ಇವನೇ ವೀಡಿಯೋ ಮಾಡ್ಕೊಬೋತಾನೆ. ಶೂ ನೋಡೋಣ ಗೈಸ್, 500 ಇದೆ ಫ್ಲ್ಯಾಟ್. 400 ಇದೆ ಗೈಸ್, 400 ಹಾಕೋರೆ. ಇದು 400? ಕೊಡ್ಬೋದಲ್ಲ 400? ನೀವು ನಿಮ್ಮ ಊರಲ್ಲಿ ತರಿಸಿದ್ರಲ್ಲ, ಅದಕ್ಕೆ ಎಷ್ಟಿತ್ತು? 400 ಕೊಡ್ಬೋದು. ರಿಲಯನ್ಸಲ್ಲಿ ಎಷ್ಟಿದೆ ಗಾಯ್ಸ್? ಓರಿಯನ್ ಮಾಲ್ ಕರ್ಕೋಗ್ತೀನಿ ಸುಮ್ಮನೆ ನಿಮ್ಮನ್ನ. ಓರಿಯನ್ನಲ್ಲಂತೂ ಕೇಳೋದೇ ಬೇಕಾಗಿಲ್ಲ. ಮುಟ್ರು 300 3000 ಅಲ್ಲಿ. ನೋಡಿ ಗಾಯ್ಸ್, ಇದೆಲ್ಲ ಸ್ಲೀಪರ್. ತಿನ್ನೋ ತರಕಾರಿನೆಲ್ಲ ರೋಡಲ್ಲಿ ಇಟ್ಟು ಮಾರ್ತಾರೆ. ಶೂ, ಚಪ್ಪಲಿ, ಬಟ್ಟೆ ಹಾಕೊಳ್ಳೋದನ್ನೆಲ್ಲ ಈ ಥರ ಮಾಲಲ್ಲಿ ಇಟ್ಟು ಮಾರ್ತಾ ಇದ್ದಾರೆ. ತಿನ್ನೋದಕ್ಕೆ ಯಾರು ಶೋಕಿ ಮಾಡಲ್ಲ ಅಂತ ನೋಡಿ. ತಿನ್ನೋ ಐಟಮು 1 time 2 time ಅಷ್ಟೇ. ಅದಕ್ಕೆ ಪ್ರೊಟೆಕ್ಷನ್ ಬೇಕಿತ್ತಲ್ಲ. ಇಲ್ಲಿಬ್ಬರು ಪೇರ್ ನಿಂತಿದ್ದಾರೆ ಗಾಯ್ಸ್, ನಿಮ್ಗೆ ತೋರಿಸ್ತೀನಿ ಬನ್ನಿ. ಇವರಿಬ್ಬರು ಎಷ್ಟೋ ವರ್ಷಗಳಿಂದ ಲವ್ ಮಾಡ್ತಾಯಿದ್ರು, ಆದರೂ ಕೂಡ ಇವರಿಬ್ಬರು ಮದುವೆ ಆಗಿಲ್ಲ. ಯಾರು ಗೊತ್ತವರು? ಇವರೇ. ಚೆನ್ನಾಗಿದ್ದಾರಲ್ಲ ಪೇರು. ಹುಡುಗಿ ಇಬ್ಬರದು ಹೈಟ್ ಚೆನ್ನಾಗಿದೆ, 6 feet ಮೇಲಿದ್ದಾರೆ. ಆ ಬಾಡಿ ನೋಡಿ, ಒಂದು ನಾವು ತಗೊಂಡ್ರೆ ಶರ್ಟ್ ಆ ಥರ ಆಗುತ್ತೆ ಅಂತೀವಿ, ಅಷ್ಟು ಬಾಡಿ ಇಲ್ಲ ಅನ್ಕೋತೀವಿ. ನೋಡಿ ಗಾಯ್ಸ್, ಡೌನ್ ಇಷ್ಟು ಐತೆ. ಚೆನ್ನಾಗಿದೆ ಅಲ್ಲ ಮಾಲು. ಬನ್ನಿ ಈ ಕಡೆ ನೋಡೋಣ ಏನಿದೆ. ಈ ಕಡೆನ ಬೆಡ್ಶೀಟ್ ಶೇಮು. ಗೋಪಾಲ್ ಸರ್ ನೋಡಿ, ಈ ಪ್ಯಾಂಟ್ ಕಲ್ದಾಕ್ಬಿಟ್ಟು ಹೊಸದಿ ಕಲರಿ ಹಂಗೆ ಹೋಗ್ಬಿಡೋಣ. ಇಲ್ಲಿ ಯಾವುದ್ರಿಂದ ಕಂಡು ಹಿಡಿತಾರೆ ಹೇಳಿ? ನೀವು ಪೇ ಮಾಡಿದ್ದೀರ ಇಲ್ವಾ ಅಂತ? ಎಸ್, ಇಲ್ಲಿ ಹಾಕಿದಾರಲ್ಲ, ಇದರಿಂದನೇ ಅವ್ರಿಗೆ ಗೊತ್ತಾಗೋದು. ಅಲ್ಲಿ ಹೋಗ್ಬೇಕಾದ್ರೆ ಮಿಷಿನ್ ಡಿಟೆಕ್ಟ್ ಮಾಡುತ್ತೆ. ಒಂದು ವೇಳೆ ಇದನ್ನು ರಿಮೂವ್ ಮಾಡಿಬಿಟ್ಟು ನೀವು ತಕ್ಕ ಹೋಗಿದ್ರೆ ಗೊತ್ತಾಗಲ್ಲ. ರಿಮೂವ್ ಮಾಡೋ ಬರಲ್ಲ. ಅದೊಂದು ಮ್ಯಾಗ್ನೆಟಿಂಗ್ ಇರುತ್ತೆ, ಅದಿದ್ದರೆ ಕಳೆದೊಡ್ಬೋದು. ನಾನು 38 ಸೈಜು ಇಟ್ಕೊಳ್ಳಿ ಸರ್. ನಾನು ಒಂದು ಸ್ವಲ್ಪ ಚೆಕ್ ಮಾಡ್ತೀನಿ, ನಾನು ವೀಡಿಯೋ ಮಾಡಿ.
38 ಗಾಯ್ಸ್ ಸೈಜ್. ಬ್ಯಾಗಿನ ಇದು ಬ್ಯಾಗಿ ಇಲ್ಲ, ಏನು ಗೊತ್ತಿಲ್ಲ ರೀ. 38 ಆದರೆ ಹೆವಿ ಆಗುತ್ತೆ. ಇನ್ನೊಂದು ಹಿಂಗೆ ಹಿಡಿದು ನೋಡ್ಬಿಟ್ಟು ತಗೊಳ್ಬೋದು ಸೈಜ್. ಕತ್ತಿಗೆ ಎಷ್ಟು 38 ಬರಲ್ಲ ನಿಮಗೆ? 38 ಆಗುತ್ತೆ, ಸ್ವಲ್ಪ ದೊಡ್ಡಾಗುತ್ತೆ. ಅದೇ ಇಷ್ಟಿದೆ ನನ್ನ ನಡ. ಹಿಂಗೆ ಇಳ್ಕೊಂಡು ನೋಡ್ರಿ, ಒಂದು ಟ್ರಿಕ್ ಹೇಳ್ತೀನಿ ಕೊಡ್ರಿ. ಅಲ್ಲಿ ಯಾವ್ದಾದ್ರು ಹೇಳ್ಬೇಕಾದ್ರೆ ಮುಂದೆ ಯಾವ್ದಾದ್ರು ಪ್ಯಾಂಟ್ ನೋಡ್ಬೇಕಾದ್ರೆ ಪ್ಯಾಂಟ್ ಹೆಂಗೆ ತೊಗೊಳ್ಬೇಕು ಸೈಜ್? ಈಗರೆ ಟಚ್ ಮಾಡ್ಕೊಂಡು ಶರ್ಟಾ? ಅಲ್ಲ ಯಾವ್ದಾದ್ರು. ಆಮೇಲೆ ಇದೊಂದು ಈ ಲೈನು ಇರುತ್ತೆ. ಆಮೇಲೆ ಟ್ರೈ ಮಾಡಿ ನೋಡ್ರಿ. ಹಾಕಿ ಮಡಚಾಕಿ. ಏನು ಏನ್ರಿ ಗೋಪಾಲ್ ಸರ್ ಏನೋ ಸೀಕ್ರೆಟಾಗಿ ಏನೋ ಇದು ನಡೆಸ್ತಾ ಇದ್ದಾರೆ. ಒಟ್ಟು ನನ್ನ ಸೈಜ್ 38 ಏನೋ ನೋಡೋಣ. ಶರ್ಟ್ ನೋಡಿ, ಮೀಡಿಯಮ್ ಆದರೆ 1.0 m. ಇಲ್ಲಿರೋದಾದ್ರೆ ನಂಗೆ ಮೀಡಿಯಮೇ ಆಗುತ್ತೆ. ಕೆಲವೊಂದು ಕಡೆ ಆದರೆ ಇಲ್ಲಿಗೆ ಲೆಂತ್ ಬೇಕಿರುತ್ತೆ ಎಲ್ಲ. ಶರ್ಟ್ ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ನೋಡಿರ್ತೀನಿ, ಇಲ್ಲಿ ನೋಡಿಸ್ತೀನಿ ಬನ್ನಿ. ಇನ್ನೂ ಇಬ್ಬರು ಇದ್ದಾರೆ. ಇವರಿಬ್ಬರು ಕಸ ದೋತ್ಗಳು ಇವ್ರ ಥರನೇ. ಆದರೆ ಏನು ಕೆಲಸ ಮಾಡಲ್ಲ, ಹಂಗೆ ನಿಂತಿರ್ತಾರೆ ನೋಡಿ. ಇವರಿಬ್ರು ಏನು ಕೆಲಸಕಾರ ಏನು ಮಾಡಲ್ಲ ಗೈಸ್. ಇವರು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇವರಿಬ್ರಿಗೂ. ನೋಡಿ ಬಾಡಿ ಹೆಂಗಿಟ್ಟವ್ರೆ. ಶರ್ಟ್ ಹಾಕೋರೆ, ಕಲರ್ ಶರ್ಟು, ಪ್ಯಾಂಟು, ಬೆಲ್ಟು ಎಲ್ಲನೂ ಹಾಕ್ತಾರೆ, ಶೂ ಎಲ್ಲ. ಆದರೂ ಕೆಲ್ಸಕ್ಕೆ ಹೋಗಲ್ಲ, ಹಂಗೆ ಇರ್ತಾರೆ. ಹೆಡ್ನಾಡಿಗಳು ಪುಕ್ಸಟೆ ಅಂತ. ಇಲ್ಲೇ ತಿಂತಾನೆ, ಇಲ್ಲ ಮಲಗ್ತಾನೆ, ಇಲ್ಲ ಹೋಗ್ತಾನೆ. ಗಿಲ್ಲಿ ಗೆದ್ದದೆ ಏನು ಹವಾ ಇದೆ ಅಲ್ವಾ ಗಾಯಸ್ ಅವಂತಂತೂ. ಆದರೆ ಗಿಲ್ಲಿ ಈಗಲೂ ತಲೆ ಬಾಚಲ್ಲ ಗಾಯಸ್, ಅದೇ ಬೇಜಾರು. ತಲೆ ಬಾಚ್ಬೇಕಲ್ಲ ಗಿಲ್ಲಿ. ಹಾಂ, ಗಿಲ್ಲಿ ನಟ. ಅವ್ರು ಆವಾಗಲಿಂದ ಹಂಗೆ ಅನ್ಸುತ್ತೆ, ತಲೆ ಬಾಚಲ್ಲ ಅಷ್ಟೇ ಪ್ರಿಫರೆನ್ಸ್ ಕೊಡಲ್ಲ. ಹಾಂ, ಆವಾಗಲಿಂದ ಅಷ್ಟೇ ತಲೆ ಬಾಚೋದಕ್ಕೆ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ. ಸುದೀಪ್ ಒಂದು ಸ್ಟೋಲ್ ಹೇಳ್ತಾರೆ, ತಲೆ ಬಾಚ್ಬೇಕು ನೀಟಾಗಿ, ಕೇಶ ವಿನ್ಯಾಸ ರೆಡಿ ಮಾಡ್ತೀವಿ, ಆಮೇಲೆ ಇದು ಮಾಡಿ ಅಂತ. ಆದರೂ ಇದು ಮಾಡಲ್ಲ. ಬರೀ ಇಲ್ಲೇ ಹೋಗೋಣ ಕೆಳಗಡೆಗೆ ಸಾಕು. ಏನಿದೆ ಅಲ್ಲಿ ಲಗೇಜ್ ಇದೆ ಅಷ್ಟೇ. ಅದು ಲೈವ್ ಇರೋ ಮೇಲ್ಗಡೆ ಇರೋದು ಗರ್ಲ್ಸ್ದು, ಇದು ಬಾಯ್ಸ್ ಸೆಕ್ಷನ್. ಆದರೂ ಹೆಚ್ಚಾಗಿ ಟಯರ್ಡ್ ಆಗಿಬಿಡುತ್ತೆ ಗಾಯ್ಸ್ ಇದರಲ್ಲಿ. ಏನೂ ತಗೊಳ್ಳಲ್ಲ, ನಾವು ಬಂದು ನೋಡ್ಕೊ ಹೋಗ್ತೀವಿ, ಆದರೂ ಬೇಜಾರಾಗ್ಬಿಡುತ್ತೆ ನೋಡಿ. ಆ ಕಡೆ ಈ ಕಡೆ ಎರಡಕ್ಕೂ ಸೇರಿಸಿ ಒಂದೇ ಒಂದು ಗಾಯ್ಸ್. ಈ ಲಿಫ್ಟ್ ಅಷ್ಟು ದೊಡ್ಡ ಐತೆ, ಆಲ್ರೆಡಿ ಆರಾಮ್ಸೆ ಇಲ್ಲೇ ಮಲ್ಕೊಬಿಡ್ಬೋದು. 4 ಜನ ಮಲ್ಕೊಬೋದು. ಯಾರಿಗೂ ಇಲ್ಲೇ ಓಪನ್ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೈತೆ, 6 ಫ್ಲೋರ್ವರೆಗೂ ಐತೆ. ಮೈನಸ್ ನೋಡಿ, -3 -2 0 ಅನ್ಸುತ್ತೆ ನಾವು ಇಳಿಬೇಕಾಗಿರೋದು. ನೋಡಿ ಗಾಯ್ಸ್, -3ವರೆಗೂ ಐತೆ. ಅದು ಪಾರ್ಕಿಂಗ್ ಸ್ಪೇಸು. ಅದು ಐ ಥಿಂಕ್ 0 ಇಸ್ ದ ಎಂಡಿಂಗ್ ಪಾಯಿಂಟ್ ಅನಿಸುತ್ತೆ ನೋಡಿ. ಮಾಲಲ್ಲಿ ಆ್ಯಪಲ್ಲಿ 250 ರೂಪಾಯಿ ಇದೆ. ಇದೆಲ್ಲ ವೆಜಿಟೇಬಲ್ ಸೆಕ್ಷನು. ಆವಾಗಲೇ ನಾವು ಹೋಗಿದ್ದು ಫುಡ್ ಸೆಕ್ಷನು, ಇಲ್ಲ ಬಟ್ಟೆಗೆ ಹೋಗಿದ್ವಿ. ಇದೆಲ್ಲ ಸೀರಿಯಲ್ಸ್ ಬರುತ್ತೆ. ಬೆಂಡೆಕಾಯ ಅದಕ್ಕೂ ಅಂಗ್ಸಂಟೆ ಇರ್ತೀವಲ್ಲ ನಮ್ಮಂಥವ್ರು. ಅದಕ್ಕೆ ನೋಡ್ರಿ, ಸೌತೆಕಾಯಿ ಎಷ್ಟೈತೆ? 19 ರೂಪಾಯಿ ಐತೆ. ಅಲ್ಲಿ 20 ರೂಪಾಯಿ kg ಇತ್ತಲ್ಲ. ಇದೆಷ್ಟೈತೆ kg? ಇದು 35 ರೂಪಾಯಿ ಐತೆ ಸೌತೆಕಾಯಿ. ಇದು ಪೀ ಕುಕುಂಬರ್ ಅಂತೆ, ಇದು ಕುಕುಂಬರ್ ಅಂತೆ. ಇದು ಬ್ರಾಕೊಲಿ, ಗೆಣಸಿದೆ, ತೆಂಗಿನಕಾಯಿ, ದ್ರಾಕ್ಷಿ ಇದೆ ಗೈಸ್, ಕಿವಿ, ಬನಾನಾ 38 ಇದೆ kg. ರೋಬೋಸ್ಟಾ ಚೆನ್ನಾಗಿದೆಯಾ? ಕಾಯಿ ಐತೆ, ಸಪೋಟ 70 ರೂಪಾಯಿ ಐತೆ kg. ಕ್ಯಾಬೇಜ್, ಈರುಳ್ಳಿನೂ ಹಿಡ್ದಿಟ್ಟವ್ರೆ, ಬೆಳ್ಳುಳ್ಳಿನೂ ಹಿಡ್ದಿಟ್ಟವ್ರೆ. ಸೊಪ್ಪು ಗಾಯ್ಸ್. ಇದು ರೈಸ್ ಎಲ್ಲ ಮುಗಿದೋಗ್ಬಾರ್ದು ಅಂತ ಈ ಕಡೆಯಿಂದ ನೀರು ಬರುತ್ತಾ, ಕೂಲ್ ಏರ್ ಬರುತ್ತೆ ಗಾಳಿ. ಕೋಕೋನಟ್ ತುರಿ ಅಂಥದ್ದು ಇದೆಲ್ಲ ಈ ಕಡೆ ವೆಜಿಟೇಬಲ್ಸ್.